इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बाबा साहब अंबेडकर जन्म दिवस एप्रिल 14 ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತ ತಮ್ಮ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಯಾವುದೇ ರೀತಿ ಮುಲಾಜಿಲ್ಲದೆ ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವಂಥ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಶಾಸಕ ಮತ್ತು ಸಮಾಜದಲ್ಲಿರುವಂಥ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದಂಥವ್ರು ಬಾಬಾ ಸಾಹೇಬ್. ತಮ್ಮ ವಿಚಾರಗಳಲ್ಲಿ ಎಲ್ಲ ರೀತಿಯಿಂದ ಭಾರತ ಸುರಕ್ಷತೆ ಇರಬೇಕಾದರೆ ಭವಿಷ್ಯದ ಭಾರತ ಯಾವ ರೀತಿ ಇರಬೇಕು ಅನ್ನೋಂಥ ಕಲ್ಪನೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮುಂದೆ ಏನಾಗ್ತಿತ್ತು ಅನ್ನೋಂಥ ಮೊದಲೇ ಈ ದೇಶದ ಭವಿಷ್ಯವನ್ನು ಹೇಳಿದಂಥವ್ರು ಬಾಬಾ ಸಾಹೇಬ್. ಅದಕ್ಕೆ ಈಗಲಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಅವರ ಜೀವನ ಇವತ್ತೇನು ನರೇಂದ್ರ ಮೋದಿಯವರು ಅವರು ಹುಟ್ಟಿದಂಥ ಮನೆಯಿಂದ ಹಿಡಿದು ದೆಹಲಿಯಲ್ಲಿ ಬಾಬಾ ಸಾಹೇಬರು ಕೊನೆ ಉಸಿರು ಇಳಿದಂಥ ಮನೆಯವರೆಗೆ ಪಂಚತೀರ್ಥಗಳನ್ನಂತ ಮಾಡಿ ಬಾಬಾ ಸಾಹೇಬರ ನಿಜವಾದಂಥ ಅನೇಕ ಲೇಖನಗಳು ಅವರ ಒಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತದೆ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ವರ್ಗದ ನಾಯಕರಲ್ಲ, ಭಾರತದ ಇಡೀ ಭಾರತದ ಎಲ್ಲ ಜನಾಂಗದ ನಾಯಕರು ಬಾಬಾ ಸಾಹೇಬ್. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಪಾಲ್ಕೊಂಡು ಹೋಗಿ ಅಂಬೇಡ್ಕರ್ ವಿಚಾರಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕನ್ನೋಂಥ ಪ್ರಾರ್ಥನೆಯನ್ನು ಎಲ್ಲ ಜನರಲ್ಲಿ ಮಾಡ್ತಾರೆ. ನೋಡ್ರಿ, ಈಗ ಎರಡು ಬಿಟ್ಟದ ಇಂಟ್ರೆಸ್ಟ್ ಅವೆಲ್ಲ ನಂಬಿಕೆ ಕಳ್ಕೊಂಡು ಯಾರು ಅವ್ರ ರೊಕ್ಕ ತಿಂದವರು ಇವ್ರ ರೊಕ್ಕ ತಿಂದವ್ರು ಏನು ನಡೆದೈತೆ. ಇದು ಎರಡೂ ಕಡೆ ಅದೇ ನಡೆದ ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾಗ ಅದಕ್ಕೆ ಈಗ ಎರಡು ಟ್ರಸ್ಟ್ಗಳು ಹೆಂಗೆ ಅದ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರಿದ್ದಾರೆ ಸಮಾಜಕ್ಕಾಗಿ ಕೆಲಸ ಮಾಡೋದು ಇಲ್ಲ. ಎಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡು ಆಗ್ತದೆ. ಮತ್ತು ಸಮಾಜಕ್ಕೆ ಹೆಂಗೆ ಒಳ್ಳೆಯದಾಗ್ತದೆ. ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡು ಇಬ್ಬರು ಅವರೇ ಆ ಪೀಠ ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಒಂದು ಏನಾಗಿದೆ ಅಂದ್ರೆ ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಬೇರೆ ಸರ್ಕಾರ ಅದನ್ನು ಪೂರ್ತಿ ಫೇಕ್. ಇವನ್ನ ಗ್ರಾಮ ಪಂಚಾಯತಿ PDO ಸಹಿತ ಡೂಪ್ಲಿಕೇಟ್ ಸೈ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡೂಪ್ಲಿಕೇಟ್. ಮತ್ತು ಇವ್ನ ಹೆಂಗೆ ನಂಬ್ತೀರಿ ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ. ಈ ಕಡೆಯೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ ಅದೇ, ಅದು ಒಂದು ಖಾಸಗಿ ಆಸ್ತಿ ಆಗಿದೆ. ಅದರಿಂದ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನು
ಒಳ್ಳೆಯದಾಗೋದಿಲ್ಲ. ನಾನು ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ಕೊಡೋರು. ಇವರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ, ಇವರು ಹಗರಣ ಮಾಡೋದವ್ರಿಗೆ ಅವರು ಮಾಡೋದವ್ರೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದ್ರೆ ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲೇ ಚರ್ಚೆಗೆ ಬರ್ತಾರೆ ನಮ್ಮ ಬಿ ಜೆ ಪಿ. ಯಾಕಂದರೆ ನಾವು ಬೊಮ್ಮಾಯಿರು ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದು ಅಂತೇಳಿ ಒಂದು ಇವ್ರು ಬ್ಲ್ಯಾಕ್ ಮಾಡ್ಯಾರ. ಇವ್ರೇನು ಟ್ರಸ್ಟಿಗಳು ನಮ್ಮ ಒಂದು ಕೋಟಿ ಕೊಡ್ತಾರೆ, ಆಟೋರು ನಾವು ಮನಸ್ಸು ಮಾಡ್ರೆ ಅವ್ರಿಗೆ ಇವ್ರು ಯಾರು ಇವ್ರ ಮನೆ ಅನ್ನೋದು ಮನೆ ಲೆಕ್ಕ ನಾಯಿಸಿ ನೋಡ್ರಿ, ಅದೇ ಹೇಳ್ತಿರಲ್ಲ. ಈಗ ಎರಡು ಟ್ರಸ್ಟ್ ಬರೀ ಇದೆ ಇವರೇ ಕೊಟ್ಟಿಲ್ಲ ಅಂದಮ್ಯಾಗ ತನಿಖೆ ಆಗಲಿ, ಅದು ಯಾರ ಸಹಿ ಇದೆ ಡೂಪ್ಲಿಕೇಟ್ ಇದೆ ಅವರು ಶಿಕ್ಷೆ ಆಗಲಿ. ನಾವೇನು ಯಾರ ಪರವಾಗಿ ಮಾತಾಡೋದಿಲ್ಲ. ಏನು ಈ ಸ್ವಾಮಿಗಳ ಮ್ಯಾಗ ಏನು ಆಪಾದನೆ ಬಂದಿಲ್ಲ, ಅದರಿಂದ ಅವ್ರು ಮುಕ್ತ ಆಗ್ಬೇಕು. ಅವ್ರು ನಾ ಇನ್ನೂ ಮಾಡಿಲ್ಲ ಅನ್ನೋಂಥದ್ದು ಸಮಾಜಕ್ಕೆ ಕೇಳಬೇಕು. ಅದಕ್ಕೆ ನಾ ಏನೋ ಅವ್ರಿಗೆ ಸಪೋರ್ಟ್ ಇದ್ರೊಳಗೆ ಏನಾಗಿದೆ, ಡೂಪ್ಲಿಕೇಟ್ ಸಹಿ ಮಾಡಿ ಹೆಣ್ಮಗು ನಾನು ವಿಡಿಯೋ ನೋಡಿದೆ. ಆದರೆ ಅದನ್ನು ಈಗಾಗಲೇ FIR ಆಗಿದೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರು ವರದಿ ಏನು ಬರ್ತದೆ ನೋಡೋಣ. ಆದರೂ ಈ ಸ್ವಾಮಿಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದರಿಂದ ಮುಕ್ತ ಆಗಲಿಕ್ಕೆ ಏನೇನು ಮಾಡಬೇಕು, ಸಮಾಜಕ್ಕೆ ಏನು ನಿಮ್ಮದು ಒಂದು ರೀತಿ ಸಮಾಜದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಒಂದು ಸಂಶಯ ಮಾಡಿದ್ದಾರೆ. ಅದರಿಂದ ಭವನಗಳ ಬಗ್ಗೆ ನೀವು ಘೋಷಣೆ ಆಗಬಾರ್ದು, ನೀವು ಮಾಡಿಕೊಡ್ಬೇಕು. ಈಗಾಗಲೇ ಇದು ಮಾಡಿರಿ, ಇದು ಈಗಲ್ಲ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।